ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಮೇ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಿಂಹ ರಾಶಿಗೆ ಸಿಗ್ತಕ್ಕಂತ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಸಿಂಹ ರಾಶಿಗೆ ಈ ಮೇ ತಿಂಗಳಲ್ಲಿ ಏನು ಓವರ್ ಆಲ್ ಗ್ರಹಗಳ ಗೋಚಾರ ಸ್ಥಿತಿಯನ್ನ ನಾವು ಗಮನಿಸೋದಾದ್ರೆ, ಸೂರ್ಯ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶ ಪಡೀತದೆ. ಪೂರ್ವಾರ್ಧ 15 ದಿನ ಮೇಷರಾಶಿಯಲ್ಲೇ ಸ್ಥಿತವಾಗಿರ್ತದೆ. ಇನ್ನು ಮಂಗಳ ಗ್ರಹವು 11 ಮೇ 2026ರಂದು ಮೇಷರಾಶಿಗೆ ಪ್ರವೇಶ ಪಡೀತದೆ. ಇನ್ನ ಉಳಿದ 10ರಿಂದ 11 ದಿನ ಮೀನರಾಶಿಯಲ್ಲಿ ಶನಿ ಒಟ್ಟಿಗಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಬುಧ ಗ್ರಹವು 15 ಮೇ 2026ರಂದು ವೃಷಭ ರಾಶಿಗೆ ಬರ್ತದೆ. ಇನ್ನುಳಿದ 15 ದಿನಗಳು ಮೇಷರಾಶಿಯಲ್ಲೇ ಇರ್ತದೆ. ಶುಕ್ರ ಗ್ರಹ 14 ಮೇ 2026ರಂದು ವೃಷಭ ರಾಶಿಗೆ ಪ್ರವೇಶವನ್ನು ಪಡೀತದೆ. ಇದರಲ್ಲಿ ನಾವು ಪ್ರಮುಖವಾಗಿ ನಾವ್ ಹೇಳ್ತಕ್ಕಂತ ಫಲಾಫಲ ಆಲ್ಮೋಸ್ಟ್ ಮೇ ತಿಂಗಳ 2ನೇ ವಾರದ ನಂತರ ಕರಾರುವಕ್ಕಾಗಿರ್ತದೆ. ಅದಕ್ಕಿಂತ ಮುಂಚೆ ಸ್ವಲ್ಪ 50-50 ಫಲಗಳು ಸಿಗ್ತವೆ ಅಂತಾನೆ ಹೇಳ್ಬೋದು. ಈ ಒಂದು ಗೋಚಾರ ಸ್ಥಿತಿಗೆ ಸಿಂಹರಾಶಿಗೆ ನಾವು ಫಲಾಫಲವನ್ನು ನೋಡೋದಾದ್ರೆ, ಸಿಂಹರಾಶಿಗೆ 10ನೇ ಮನೆಯಲ್ಲಿ ರಾಷ್ಟ್ರಾಧಿಪತಿ ಪ್ರವೇಶದಿಂದ ವೈಯಕ್ತಿಕ ವರ್ಚಸ್ಸು ಹೆಚ್ಚಾಗ್ತದೆ. ಸಿಂಹರಾಶಿಗೆ 10ನೇ ಮನೆಗೆ ಸೂರ್ಯ ಪ್ರವೇಶವನ್ನು ಪಡೀತದೆ. 10ನೇ ಮನೆಯಲ್ಲಿ ಸೂರ್ಯ, ಬುಧ, ಶುಕ್ರ ಏನು 3 ಗ್ರಹಗಳು ಕೂಡ 10ನೇ ಮನೆಯಲ್ಲಿರೋದ್ರಿಂದ ಒಂದು ಸಿಂಹರಾಶಿಗೆ ಈ ಮೇ ತಿಂಗಳಲ್ಲಿ ಅದ್ಭುತವಾದ ಫಲ ಸಿಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅರ್ಹರಿಗೆ ಏನು ಒಂದು ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು, ಆಲ್ರೆಡಿ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ, ವರ್ಗಾವಣೆ, ಸಿಗ್ಬೇಕಾಗಿದ್ದ ವಂಚಿತವಾದ ಎಲ್ಲಾ ಸೌಲಭ್ಯಗಳು ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಆತ್ಮವಿಶ್ವಾಸ ಇವರಿಗೆ ಹೆಚ್ಚಾಗ್ತದೆ. ರಾಷ್ಟ್ರಾಧಿಪತಿ 10ನೇ ಮನೆಯಲ್ಲಿ ಇರೋದ್ರಿಂದ ಇವರ ಆತ್ಮವಿಶ್ವಾಸ ಹೆಚ್ಚಾಗಿ ಏನು ಪರಾಕ್ರಮ, ವಿಕ್ರಮ, ಭುಜಬಲ ಪರಾಕ್ರಮ ಹೆಚ್ಚಾಗಿರ್ತದೆ. ಹಾಗಾಗಿ ಇವರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಸರ್ವ ಕಾರ್ಯಗಳಲ್ಲೂ ಇವರು ಯಶಸ್ವಿ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ನಿರುದ್ಯೋಗಿಗಳಿಗೆ ಒಂದು ರೆಪ್ಯೂಟೆಡ್ ಕಂಪನಿ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಂಘ ಸಂಸ್ಥೆಗಳ ನಾಯಕರುಗಳೇನಾದರೆ ಅವರಿಗೂ ಕೂಡ ಅತ್ಯುತ್ತಮವಾದ ಪ್ರಸಿದ್ಧಿ, ಪ್ರಶಂಸೆ, ಜಯ ಎಲ್ಲವೂ ಕೂಡ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಿಂಹರಾಶಿಯವರಿಗೆ ಸರ್ಕಾರದಿಂದ ಹಣಕಾಸಿನ ನೆರವು ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. 2 ಮತ್ತು 11ನೇ ಅಧಿಪತಿ ಏನು ಧನ ಮತ್ತು ಲಾಭಕ್ಕೆ ಅಧಿಪತಿಯಾದ ಬುಧ ಗ್ರಹವು 10ನೇ ಮನೆಯಲ್ಲಿ ಸೂರ್ಯನೊಟ್ಟಿಗೆ ಸ್ಥಿತನಾಗಿರುವುದರಿಂದ, ಸಿಂಹರಾಶಿಯ ಅಧಿಪತಿಯೊಂದಿಗೆ ಸ್ಥಿತನಾಗಿರುವುದರಿಂದ ಇವರಿಗೆ ಸರ್ಕಾರದಿಂದ ಏನು ಬೇಕಾದಂತ ಸಾಲ ಸೌಲಭ್ಯ, ಇವರಿಗೆ 4ನೇ ಅಧಿಪತಿಯೂ ಕೂಡ ಸೂರ್ಯನೊಟ್ಟಿಗೆ 10ನೇ ಮನೆಯಲ್ಲಿರುವುದರಿಂದ, ಶುಕ್ರ 10ನೇ ಅಧಿಪತಿ ಹಾಗೂ 4ನೇ ಅಧಿಪತಿ ಆಗ್ತಾರೆ. ಇದರಿಂದ ಇವರಿಗೆ ಏನು ಸೈಟ್ ಕೊಳ್ಳಲಿಕ್ಕೆ ಸಾಲ, ಅಥವಾ ಮನೆ ಕೊಳ್ಳಲಿಕ್ಕೆ ಸಾಲ, ಅಥವಾ ವಾಹನಕ್ಕೆ ಸಾಲ, ಇನ್ನಿತರ ಯಾವುದೇ ಆರ್ಥಿಕ ಸೌಲಭ್ಯಗಳು ಬೇಕಾಗಿದ್ದನ್ನ ಸರ್ಕಾರದಿಂದ ಯಾರು ಅರ್ಜಿ ಹಾಕೊಂಡಿರ್ತಾರೆ ಅಂತವರಿಗೆ ಅರ್ಹವಾದ ಫಲಾನುಭವಿಗಳಿಗೆ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಕುಜಗ್ರಹವು ಸಿಂಹರಾಶಿಯವರ 9ನೇ ಮನೆಯಲ್ಲಿರೋದ್ರಿಂದ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗ್ತಕ್ಕಂಥದ್ದು, ಹಾಗೂ ಭೂಮಿ ಸೈಟು ಕೊಳ್ತಕ್ಕಂಥ ಆಲೋಚನೆ ಸಿಂಹರಾಶಿಯವರಿಗೆ ಯಾರ್ಯಾರಿಗಿತ್ತು ಇವರಿಗೆಲ್ಲ ಅನುಕೂಲ ಆಗ್ತಕ್ಕಂಥ, ಕೊಂಡುಕೊಳ್ತಕ್ಕಂಥ ಯೋಗ ಈ ಮೇ ತಿಂಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಿಂಹರಾಶಿಗೆ ಗುರುಗ್ರಹವು ಯಥಾಸ್ಥಿತಿಯನ್ನು ಕಾಯೋದ್ರಿಂದ 11ನೇ ಮನೆಯಲ್ಲೇ ಇರ್ತದೆ ಈ ಮೇ ತಿಂಗಳು ಸಂಪೂರ್ಣವಾಗಿ. ಜೂನ್ 2ರ ತನಕ
ಸಿಂಹರಾಶಿಗೆ ಗುರು 11ರಲ್ಲಿರೋದ್ರಿಂದ ಇವರಿಗೆ ಅದ್ಭುತವಾದ ಫಲಗಳನ್ನ, ಏನು ಈ ವರ್ಷ ಪೂರ್ತಿ ಶನಿ ಅಷ್ಟಮದಲ್ಲಿದ್ರು ಕೂಡ, ಶನಿ ಎಷ್ಟೇ ಇವರಿಗೆ ಅಷ್ಟಮ ಶನಿಯಾಗಿ ಕಾಡಿದ್ರು ಕೂಡ ಗುರುಬಲ ಇದ್ದದ್ರಿಂದ ಸಿಂಹರಾಶಿಯವರು ಈ ವರ್ಷ ಎಲ್ಲಾ ಅದ್ಭುತ ಫಲಗಳನ್ನ ಪಡೆದಿದ್ದಾರೆ. ಆದ್ರೆ ಏನ್ ಜೂನ್ 2ನೇ ತಾರೀಕಿನ ನಂತರ ಸಿಂಹರಾಶಿಗೆ ಅಷ್ಟಮ ಶನಿ ತನ್ನ ಬಲಾಢ್ಯ ಪ್ರಭಾವವನ್ನು ಬೀರ್ತಾನೆ. ಆನಂತರ ಸಿಂಹರಾಶಿಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಶನಿಯ ಕೈ ಮೇಲಾಗಿ ಹಲವಾರು ಅಶುಭ ಫಲಗಳನ್ನ ಪಡಿತೀರಿ. ಜೂನ್ 2ರ ನಂತರ ಸಿಂಹರಾಶಿಯವರು ಎಚ್ಚರಿಕೆಯಿಂದ ಆ ಈ ಸಮಾಜದೊಟ್ಟಿಗೆ ವರ್ತಿಸ್ಬೇಕಾಗ್ತೈತಿ ಅಂತ ಹೇಳ್ತಾ, ಆ ಏನು ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.